ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪುರುಷರು ಮಾಡುವ ಈ ಸಣ್ಣ ತಪ್ಪು ಅವರ ಫಸ್ಟ್ ನೈಟನ್ನೇ ಹಾಳು ಮಾಡಬಹುದು. ಮದುವೆಯ ರಾತ್ರಿ ಅಂದರೆ ಮೊದಲ ರಾತ್ರಿ ಪತ್ನಿಯೊಂದಿಗೆ ಗಂಡನಾದವನು ಯಾವ ರೀತಿ ನಡೆದುಕೊಳ್ಳಬೇಕು? ನಿಮ್ಮ ಮೊದಲ ರಾತ್ರಿಯನ್ನು ಸುಮಧುರಗೊಳಿಸಲು ಇಲ್ಲಿದೆ ಕೆಲವು. ಮದುವೆಯ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮಹತ್ವದ ದಿನವಾಗಿದೆ. ಪ್ರತಿಯೊಬ್ಬರೂ ಈ ದಿನಕ್ಕಾಗಿ ಕುತೂಹಲದಿಂದ ಕಾಯುತ್ತಿರುತ್ತಾರೆ. ನೂರಾರು ಕನಸುಗಳನ್ನು ಹೊತ್ತಿರುತ್ತಾರೆ. ಪ್ರತಿ ದಾಂಪತ್ಯಗಳು ಈ ದಿನವನ್ನು ತಮಗಾಗಿ ಅತ್ಯಂತ ವಿಶೇಷವಾದ ದಿನವನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಾರೆ. ಪ್ರತಿಯೊಬ್ಬ ಹುಡುಗ ಮತ್ತು ಹುಡುಗಿ ಮದುವೆಯ ಮೊದಲು ಸ್ವಲ್ಪ ನರ್ವಸ್ ಆಗುವುದು ಸಹಜ. ಯಾಕೆಂದರೆ ಮೊದಲ ಬಾರಿಗೆ ಇಬ್ಬರು ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ಇರಬೇಕಾಗುತ್ತದೆ. ಹಾಗಾಗಿ ಕೆಲವು ವಿಷಯಗಳನ್ನು ಪುರುಷರು ಗಮನದಲ್ಲಿಟ್ಟುಕೊಳ್ಳಬೇಕು. ಗಂಡು ಹಾಗೂ ಹೆಣ್ಣಿನಲ್ಲಿ ವಿಭಿನ್ನ ಮನಸ್ಥಿತಿ. ಮೊದಲ ಮದುವೆಯ ರಾತ್ರಿಯ ಬಗ್ಗೆ ಹುಡುಗರು ತುಂಬ ಉತ್ಸುಕರಾಗಿರುತ್ತಾರೆ. ಆದರೆ ಹುಡುಗಿಯರು ವಿಭಿನ್ನ ರೀತಿಯ ಭಯ ಮತ್ತು ಉದ್ವೇಗವನ್ನು ಹೊಂದಿರುತ್ತಾರೆ. ಏಕೆಂದರೆ ವೈವಾಹಿಕ ಜೀವನದ ಬಗ್ಗೆ ಮಹಿಳೆಯರು ಅನೇಕ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ. ಅದನ್ನು ಪೂರೈಸುವ ಜವಾಬ್ದಾರಿ ಗಂಡನ ಮೇಲಿರುತ್ತದೆ. ಆದರೆ ಮೊದಲೇ ಉತ್ಸಾಹದಿಂದಿರುವುದು ಪುರುಷರು ಏನಾದರೂ ತಪ್ಪು ಮಾಡಿದ ಅವರ ಮೊದಲ ರಾತ್ರಿ ಹಾಳಾಗುವಂತಹ ಹಲವಾರು ಸನ್ನಿವೇಶಗಳು ಕೆಲವೇ ಜೀವನದಲ್ಲಿ ನಡೆಯುತ್ತವೆ. ನಿಮ್ಮ ವೈವಾಹಿಕ ಜೀವನವನ್ನು ಉತ್ತಮಗೊಳಿಸುವಾಗ ಮತ್ತು ವೈವಾಹಿಕ ಜೀವನವನ್ನು ಪ್ರಾರಂಭಿಸುವಾಗ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು. ಆಗ ಮಾತ್ರ ನಿಮ್ಮ ಫಸ್ಟ್ ನೈಟ್ ಸುಮಧುರವಾಗಿರುತ್ತದೆ. ಲೈಂಗಿಕತೆಯ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಮದುವೆಯ ದಿನ ಪ್ರತಿಯೊಬ್ಬ ವ್ಯಕ್ತಿಯೂ ತುಂಬ ಆಸೆಯ ಹೊಂದಿರುತ್ತಾರೆ. ವಿಶೇಷವಾಗಿ ಮದುವೆಯ ಹೆಚ್ಚು ತೂಕದ ಸರಿ, ಒಡವೆ, ಮೇಕಪ್ ಎಲ್ಲ ಹಾಕಿಕೊಂಡು ಈ ದಿನವು ಆಯಾಸದಿಂದ ತುಂಬಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅವಳು ತನ್ನ ಮೊದಲ ರಾತ್ರಿಯಲ್ಲಿ ಖಂಡಿತವಾಗಿಯೂ ನಿಮ್ಮಿಂದ ಪ್ರೀತಿಯ ವಿಷಯಗಳನ್ನು ನಿರೀಕ್ಷಿಸುತ್ತಾಳೆ. ಆಕೆಗೆ ವಿಶ್ರಾಂತಿಯ ಅಗತ್ಯವಿರುವುದತ್ತೆ. ಹಾಗಾಗಿ ಆಕೆ ಅನ್ಯೋನ್ಯತೆಯ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ. ಪ್ರೇಮ ವಿವಾಹವಾಗಲಿ ಅಥವಾ ಅರೇಂಜ್ ಮ್ಯಾರೇಜೇ ಆಗಿರಲಿ, ಮದುವೆಯಾದ ಮೊದಲ ರಾತ್ರಿಯಲ್ಲಿ ಮಹಿಳೆಯರು ಅನೇಕ ಹೊಸ ಅನುಭವಗಳನ್ನು ಅನುಭವಿಸುತ್ತಾರೆ. ಆದ್ದರಿಂದ ಆ ದಿನ ನೀವು ಅವರೊಂದಿಗೆ ಲೈಂಗಿಕತೆಯ ಬಗ್ಗೆ ಹೆಚ್ಚು ಯೋಚಿಸಬಾರದು. ಬದಲಿಗೆ ಅವರೊಂದಿಗೆ ಆರಾಮವಾಗಿ ಮಾತನಾಡಿ ಮತ್ತು ಅವರನ್ನು ಹೊಸ ಮನೆ, ಹೊಸ ಜನರ ಜೊತೆ ಕಂಫರ್ಟಬಲ್ ಆಗಿರುವಂತೆ ಮಾಡಿ. ಮದುವೆಯ ಬಗ್ಗೆ ಒಳ್ಳೆಯದನ್ನೇ ಮಾತನಾಡಿ. ಮದುವೆಯಲ್ಲಿ ಅನೇಕ ವಿಷಯಗಳಿವೆ, ಆದರೆ ನೀವು ಅವೆಲ್ಲವನ್ನು ನಿಮ್ಮ ಮೊದಲ ರಾತ್ರಿಯಲ್ಲಿ ಕುಳಿತು ಮಾತನಾಡಿ ಹಾಳು ಮಾಡುತ್ತೀರಿ ಎಂದರ್ಥವಲ್ಲ. ನಿಮ್ಮ ಹೆಂಡತಿಯೊಂದಿಗೆ ಅವರ ಸಂಬಂಧಿಕರು ಅಥವಾ ಕುಟುಂಬದ ಸದಸ್ಯರು ಯಾವುದೇ ತಪ್ಪುಗಳನ್ನು ಲೆಕ್ಕಿಸಬೇಡಿ, ಆದರೆ ಅವರೊಂದಿಗೆ ಸಕಾರಾತ್ಮಕ ರೀತಿಯಲ್ಲಿ ಮಾತನಾಡಿ. ಮದುವೆಯ ದಿನ ಗಡಿಬಿಡಿಯಲ್ಲಿ ಸಂಬಂಧಿಕರಿಂದ ಏನಾದರೂ ತಪ್ಪು ಆಗುವುದು ಸಹಜ. ಅವುಗಳನ್ನು ದೊಡ್ಡದು ಮಾಡಬೇಡಿ. ಮದುವೆಯ ಮೊದಲ ರಾತ್ರಿ ನೀವು ಮತ್ತು ನಿಮ್ಮ ಹೆಂಡತಿಯ ನಡುವೆ ಜಗಳವನ್ನು ಉಂಟು ಮಾಡುವ ಅಥವಾ ಅವರಿಗೆ ಬೇಜಾರವನ್ನು ಉಂಟು ಮಾಡುವ ಯಾವುದೇ ವಿಷಯವನ್ನು ಪ್ರಸ್ತಾಪಿಸಿದಿರಿ, ಇವುಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಮದುವೆಯ ದಿನದಂದು ಪ್ರತಿಯೊಬ್ಬರೂ ತುಂಬ ಭಯಭೀತರಾಗಿರುತ್ತಾರೆ. ಟೆನ್ಷನ್ನಿಂದಾಗಿ ವಧುವರರ ಆರೋಗ್ಯವು ಹಲವಾರು ಬಾರಿ ಹದಗೆಡುತ್ತದೆ. ಇದರಿಂದ ಅವರ ಆ ಸುಮಧುರ ರಾತ್ರಿ ಹಾಳಾಗುತ್ತದೆ. ಅದಕ್ಕೆ ಮದುವೆಯ ದಿನ ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ತಿನ್ನುವುದನ್ನು ತಪ್ಪಿಸಿ. ನಿಮ್ಮ ಕೋಣೆಯಲ್ಲೇ ಎಲ್ಲ ರೀತಿಯ ಅಗತ್ಯ ಔಷಧಗಳನ್ನು ಇಟ್ಟುಕೊಳ್ಳುವುದು ಮರೆಯದಿರಿ. ನೋಟದ ಬಗ್ಗೆ ಚಿಂತಿಸಬೇಡಿ. ಮದುವೆಯ ದಿನ ಮತ್ತು ಫಸ್ಟ್ ನೈಟ್ನಲ್ಲಿ ಹೆಚ್ಚಿನ ಪುರುಷರು ಸಾಮಾನ್ಯವಾಗಿ ಅವರು ಹೇಗೆ ಕಾಣುತ್ತಾರೆ ಎಂದು ಟೆನ್ಷನ್ ತೆಗೆದುಕೊಳ್ಳುತ್ತಾರೆ. ಹೆಂಡತಿಯ ಮುಂದೆ ತಾನು ಹೀರೋ
ತಾನು ಹೀರೋ ಆಗಿ ಕಾಣಿಸಲು ಪ್ರಯತ್ನಿಸುತ್ತಾರೆ. ಇಲ್ಲವೋ ನಿಮ್ಮನ್ನು ಮದುವೆಯಾಗದಿದ್ದರೆಂದು ಮೇಲೆ ನಿಮ್ಮ ಲುಕ್ಕನ್ನು ಕೊಂಡಿದ್ದಾರೆ ಎಂದರ್ಥವಲ್ಲದ. ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ತುಂಬ ಸ್ಮಾರ್ಟ್ ಆಗಿ ಕಾಣುವಂತೆ ಮಾಡುತ್ತದೆ. ಕೇಶ ವಿನ್ಯಾಸ ಮತ್ತು ನೋಟಕ್ಕೆ ಹೆಚ್ಚಿನ ಗಮನ ಕೊಡುವ ಬದಲು ನಿಮ್ಮ ಪತ್ನಿಯ ಜೊತೆ ಪ್ರೀತಿಯಿಂದ ಮಾತನಾಡಿ ಆಕೆಯ ಇಷ್ಟ ಕಷ್ಟಗಳನ್ನು ತಿಳಿಯಿರಿ. ಅವರಿಗೆ ಎಲ್ಲವನ್ನು ಚೆನ್ನಾಗಿ ಮಾತಾಡಿ ನೀವು ಅವರಿಗೆ ಅರ್ಥ ಮಾಡ್ಕೋಕೆ ಟ್ರೈ ಮಾಡಿ, ಅವರು ಕೂಡ ಅರ್ಥ ಮಾಡ್ಕೋಕೆ ಟ್ರೈ ಮಾಡಿಸ್ಬೇಡಿ. ಯಾವುದೇ ರೀತಿಯಲ್ಲಿ ತೊಂದರೆ ಕೊಡೋದು ಸಹಜವಲ್ಲ. ಫ್ರೆಂಡ್ಸ್, ಅರ್ಥ ಆಯ್ತಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.